ಫ್ರೆಂಡ್ಸ್, ತಮಗೆಲ್ಲರಿಗೂ ಅಟ್ ಎಕ್ಸಾಮ್ಸ್ ಐಎಸ್ ಅಕಾಡೆಮಿಗೆ ಸ್ವಾಗತಿಸುತ್ತಾ ಪ್ರಜಾವಾಣಿಯಲ್ಲಿ ಮತ್ತು ದ ಹಿಂದುವಲ್ಲಿ ನೀವು ತುಂಗಭದ್ರಾ ಬೆಸಿನ್ ವಾಟರ್ ಶೇರಿಂಗ್ ಡಿಸ್ಪ್ಯೂಟ್ ಬಗ್ಗೆ ಕೇಳಿರಬಹುದು. ವೈ ಈ ನ್ಯೂಸ್, ಯಾಕೆ ಇದು ನ್ಯೂಸಲ್ಲಿದೆ ಬಂದಾಗ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಈ ಮೂರು ರಾಜ್ಯಗಳು ತುಂಗಭದ್ರಾ ಡ್ಯಾಮ್ನಲ್ಲಿ ಹೊಸ 33 ಸ್ಪಿಲ್ವೇ ಗೇಟ್ಸ್ನ ಇನಾಗ್ರೇಟ್ ಮಾಡಿದ್ದಾರೆ. ಅದೇ ಕಂಟೆಸ್ಟಲ್ಲಿ ಏನಂದರೆ ಒಂದು ರೇರ್ ಕನ್ಸೆನ್ಸಸ್ ಒಮ್ಮತದಿಂದ ಕೇಂದ್ರ ಸರ್ಕಾರದವರು ಹೈ ಲೆವೆಲ್ ಕಮಿಟಿನ ಫಾರ್ಮ್ ಮಾಡಿ ಇದು ತುಂಗಭದ್ರಾ ನದಿಯ ಒಂದು ಸಮಸ್ಯೆನ ನಿವಾರಣೆ ಮಾಡಬೇಕಂತೇಳಿ ಅಲ್ಲಿ ಏನಂದರೆ ಶಿಫಾರಸು ಮಾಡಿದ್ದಾರೆ. ಸೊ ಹಾಗೆ ನೋಡಿದ್ರೆ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ತುಂಗಭದ್ರಾ ನದಿ ಎಂಬುದು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ತುಂಗಾ ಮತ್ತು ಭದ್ರಾ ಎಂಬುವ ನದಿ ಏನಂದರೆ, ತುಂಗಾ ಎಂಬುದು ಹೊರ ಪರ್ವತದಲ್ಲಿ, ಭದ್ರಾ ಎಂಬುದು ಗಂಗಾಮೂರದಲ್ಲಿ ಒರಿಜಿನೇಟ್ ಆಗಿ ಕೂಡ್ಲಿ ಎಂಬಲ್ಲಿ ಸೇರ್ತವೆ. ಮತ್ತು ಕರ್ನಾಟಕದಲ್ಲಿ 531 ಕಿಲೋಮೀಟರ್ ಇದು ಸ್ಪ್ರೆಡ್ ಆಗುತ್ತೆ. ನೆಕ್ಸ್ಟ್ ಕೃಷ್ಣಾ ನದಿಯ ಬಗ್ಗೆ ಏನಂದರೆ ಸಂಗಮೇಶ್ವರ ಆಂಧ್ರ ಪ್ರದೇಶದಲ್ಲಿ ಜಾಯ್ನ್ ಆಗುತ್ತೆ. ಅದಲ್ಲದೆ ಏನಂದರೆ ಕೃಷ್ಣಾ ಮತ್ತು ತುಂಗಭದ್ರಾ ಎರಡೂ ಜಾಯ್ನ್ ಆಗಿ ಬೇ ಆಫ್ ಬೆಂಗಾಲಲ್ಲಿ ಹಂಸಲಾದೇವಿ ಎಂಬಲ್ಲಿ ಏನಂದರೆ ಕೂಡ್ತವೆ. ಸೊ ಇದನ್ನು ನಾವು ಮ್ಯಾಪ್ ಮೂಲ ನೋಡೋದಾದ್ರೆ ತುಂಗಾ ಮತ್ತು ಭದ್ರಾ ಎಂಬುದು ಸಪರೇಟ್ ಆಗಿ ಚಿಕ್ಕಮಗಳೂರಲ್ಲಿ ಒರಿಜಿನೇಟ್ ಆಗುತ್ತೆ. ಕೂಡ್ಲಿ ಎಂಬ ಶಿವಮೊಗ್ಗದಲ್ಲಿ ಜಾಯ್ನ್ ಆಗ್ತವೆ. ಅದಾದ್ಮೇಲೆ ಸಂಗಮೇಶ್ವರ ಎಂಬುದು ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿಗೆ ಜಾಯ್ನ್ ಆಗುತ್ತೆ ಮತ್ತು ಹಂಸಲಾದೇವಿ ಎಂಬಲ್ಲಿ ಬೇ ಆಫ್ ಬೆಂಗಾಲಿಗೆ ಸೇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಡೈಮೆನ್ಷನ್ಸ್ ನೋಡಿದಾಗ ತುಂಗಭದ್ರಾ ರಿಸರ್ವಾಯರ್ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು 1950ರಲ್ಲಿ ಹೊಸಪೇಟೆ ವಿಜಯನಗರ ಡಿಸ್ಟಿಕ್ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ಇಂಟರ್ ಸ್ಟೇಟ್ ಡ್ಯಾಮ್ ಆಗಿದೆ. ಆಮೇಲೆ ಇದೇನಂದ್ರೆ 16.38 ಲ್ಯಾಕ್ ಎಕರ್ಸ್ ಜಮೀನಿಗೆ ಏನಂದ್ರೆ ಇರಿಗೇಷನ್ ಫೆಸಿಲಿಟಿ ಕೊಡುತ್ತೆ. ಅದಲ್ಲದೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಏನಿದಾವಪ್ಪ ವಾಟರ್ ಮ್ಯಾನೇಜ್ಮೆಂಟ್ ಬಂದಾಗ, ವಾಟರ್ ಮ್ಯಾನೇಜ್ಮೆಂಟ್ ಇರ್ಬೋದು ಸ್ಟೇಟ್ ಲಿಸ್ಟ್ ಅಲ್ಲಿ ಬರುತ್ತೆ ಎಂಟ್ರಿ 17. ಆದರೆ ಇಂಟರ್ ಸ್ಟೇಟ್ ರಿವರ್ ವಾಟರ್ ಇದೆಯಲ್ಲ ಅದನ್ನು ಯೂನಿಯನ್ ಲಿಸ್ಟ್ ಎಂಟ್ರಿ 56 ಅಲ್ಲಿ ಅದು ಒಳಗೊಂಡುತ್ತೆ. ಮತ್ತೆ ಈ ಸಮಸ್ಯೆ ಬಂದಾಗ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕಾನಿಸಮ್ ಏನು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ನೋಡಿದಾಗ, ಆರ್ಟಿಕಲ್ 262 ಅಲ್ಲಿ ಏನಂದ್ರೆ ಪಾರ್ಲಿಮೆಂಟ್ ಅವರು ಅಡ್ಜುಡಿಕೇಟ್ ದಿ ಇಂಟರ್ ಸ್ಟೇಟ್ ರಿವರ್ ಡಿಸ್ಪ್ಯೂಟ್ ಅಂತ ಹೇಳಿ ಪಾರ್ಲಿಮೆಂಟ್ಗೆ ಅಧಿಕಾರ ಕೊಡ್ತಾರೆ. ಪಾರ್ಲಿಮೆಂಟ್ ಅದನ್ನು ಯೂಸ್ ಮಾಡ್ಕೊಂಡು ಏನು ಮಾಡುತ್ತೆ ಅಂದ್ರೆ ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ 1956 ತರುತ್ತೆ. ಅದರಲ್ಲಿ ಏನಂದ್ರೆ ಸುಪ್ರೀಂ ಕೋರ್ಟ್ ಅವರು ಈ ಒಂದು ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಲ್ಲಿ ಬರಬಾರ್ದು ಅಂತ ಹೇಳಿ ಬ್ಯಾನ್ ಮಾಡುತ್ತೆ. ನೆಕ್ಸ್ಟ್ ಅದಲ್ಲದೆ ಏನು ಗೊತ್ತಾ, ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಬಂದಾಗ ಸುಪ್ರೀಂ ಕೋರ್ಟ್ ಅವರು ಕಾವೇರಿ ಜಡ್ಜ್ಮೆಂಟ್ 2018ರಲ್ಲಿ ಏನು ಮಾಡುತ್ತೆ ಅಂದ್ರೆ ಇಂಟರ್ ಸ್ಟೇಟ್ ರಿವರ್ ವಾಟರ್ ಇದೆಯಲ್ಲ ಇದು ನ್ಯಾಷನಲ್ ಅಸೆಟ್, ಹಾಗಾಗಿ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ಸ್ ದಿ ಎಕ್ಸ್ಕ್ಲೂಸಿವ್ ಸ್ಟೇಟ್ ಓನರ್ಶಿಪ್ ಅಂಡ್ ಮ್ಯಾಂಡೇಟ್ಸ್ ದಿ ಇಕ್ವಿಟೇಬಲ್ ಅಪಾರ್ಷನ್ಮೆಂಟ್, ಅಂದ್ರೆ ಸ್ಟೇಟ್ ಅವರು ನಮ್ಮದೇ ಓನರ್ಶಿಪ್ ಇದೆ ಅಂತ ಹೇಳಿ ಹೇಳಂಗಿಲ್ಲ, ಅದನ್ನ ರಿಜೆಕ್ಟ್ ಮಾಡುತ್ತೆ. ಅದಲ್ಲದೆ ನೆಕ್ಸ್ಟ್ ಬಂದಾಗ ಫ್ರೆಂಡ್ಸ್, ನೆಕ್ಸ್ಟ್ ಹಿಸ್ಟಾರಿಕಲ್ ಅಡ್ಜುಡಿಕೇಶನ್ ಬಂದಾಗ ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ ಇದೆಯಲ್ಲ ಅದನ್ನು ಸ್ಥಾಪನೆ ಮಾಡಿರ್ತಾರೆ. ಯಾವಾಗ 1969ರಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ RS ಬಚಾವತ್ ಅವ್ರು ಏನು ಮಾಡ್ತಾರೆ ಅಂದರೆ 65-35 ರೇಷಿಯೋದಲ್ಲಿ ಕರ್ನಾಟಕಕ್ಕೆ 65, ಅನ್ಡಿವೈಡೆಡ್ ಆಂಧ್ರ ಪ್ರದೇಶಕ್ಕೆ 35 ರೇಷಿಯೋದಲ್ಲಿ ವಾಟರ್ನ ಅಲೋಕೇಟ್ ಮಾಡ್ತಾರೆ. ಈಗ ತುಂಗಭದ್ರಾ ಡ್ಯಾಮನ್ನು ಮ್ಯಾನೇಜ್ ಮಾಡೋರು ತುಂಗಭದ್ರಾ ಬೋರ್ಡ್ ಅವರು. ನೆಕ್ಸ್ಟ್ 2014ರಲ್ಲಿ ಏನಾಗುತ್ತೆ ಏನಂದರೆ ತೆಲಂಗಾಣ ಫಾರ್ಮ್ ಆಗುತ್ತೆ. ಆವಾಗ ತೆಲಂಗಾಣಕ್ಕೆ 15.9 TMC ವಾಟರ್ನ ಕೊಡ್ತಾರೆ. ಲೇಟೆಸ್ಟ್ ಡಿಸ್ಪ್ಯೂಟ್ ಎಲ್ಲಿ ಬಂದು ನಿಂತಿದೆ ಅಂದರೆ, ಆಂಧ್ರ ಪ್ರದೇಶ ಅವರು ಸುಪ್ರೀಂ ಕೋರ್ಟಲ್ಲಿ ಒರಿಜಿನಲ್ ಸೂಟ್ ಹಾಕಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇಂದ ಶ್ರೀಶೈಲಂ ರಿಸರ್ವರ್ಗೆ ವಾಟರ್ ಫ್ಲೋ ಕಡಿಮೆ ಆಗುತ್ತೆ ಅಂತ ಹೇಳಿ ಅಬ್ಜೆಕ್ಷನ್ಸ್ ರೈಸ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಟಾಪಿಕ್ ಬಂತಂದ್ರೆ ಅದರದ 360 ಆಸ್ಪೆಕ್ಟ್ ಅನ್ನು ಕವರ್ ಮಾಡಕ್ಕೆ ಟ್ರೈ ಮಾಡಿ.